ಈ ಹಿಂದೆ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು, ರಿಪಬ್ಲಿಕನ್ ಅವರ ಸಮಸ್ಯೆಗಳಿಗೆ ಧ್ವನಿ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರು, ಭರವಸೆ ಕೊಟ್ಟರು, ಅದರಂತೆ ಅವರ ಬೇಡಿಕೆ ಈಡೇರಿಸಿದ್ರು ಕೂಡ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ ಸತತ 3 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಾನೆ ಇದೆ. ಪ್ರತಿಭಟನೆಯಲ್ಲಿ ಒಬ್ಬೊಬ್ಬ ತಾಯಂದಿರದು ಕೂಡ ಒಂದೊಂದು ನೋವಿನ ಕತೆ. ಅಳಲು ತೋಡ್ಕೊಂಡಿದ್ದಾರೆ ಅಂಗನವಾಡಿ ಸಹಾಯಕಿ. ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ಅಂತ ಸಿಎಂ ಹತ್ರ ಮನವಿ ಮಾಡಕ್ ಹೋದ್ವಿ. ಮನವಿ ತೆಗೆದುಕೊಂಡು ಅಟ್ಲೀಸ್ಟ್ ಒಂದು ಭರವಸೆ ಸಿಗ್ಲಿಲ್ಲ ಸೌಜನ್ಯಕ್ಕೆ ಅನ್ನುವಂಥ ಆಕ್ರೋಶ ಅವರನ್ನ ಕಾಡ್ತಾ ಇದೆ. ಕನಿಷ್ಠ ವೇತನದ ಬೇಡಿಕೆ ಹೊತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೆಸರಿನಡಿ ಧರಣಿ ಕೂತಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ನಾನು ಇರೋದು ಸಿಂಗಲ್ ಪೇರೆಂಟ್ ಸರ್. ನನಗೆ ನನ್ನ ಗಂಡ ಇಲ್ಲ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಮಗುನು ಅಂಗವಿಕ ಮಗು ಹುಟ್ಟಿದೆ. ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಕರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಹೆಣ್ಮಕ್ಳು ಕಷ್ಟಕ್ಕೇನು ಸಂಧಿಸ್ತಾ ಇಲ್ಲ ಸರ್. ಎಲ್ಲೆಲ್ಲಿಗೆ ಏನೇನ್ಕೋ ಕೊಡ್ತಾರೆ ಸರ್. ನಮ್ಮಂತ ಚೆನ್ನಾಗಿ ದುಡಿತಿದ್ದೀವಿ, ನಮಗೆ ಒಂದೇನು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ. ಈಗ ಎಷ್ಟು ಸಂಬಳ ಇರುವಂಥದ್ದು ನಿಮಗೆ? ಎಷ್ಟಕ್ಕೆ ನೀವು ಆಗ್ರಹ? 6,000 ಬರ್ತಿದೆ ಸರ್. 6,000ದಲ್ಲಿ ನಾವು ಏನು ಸರ್ ಜೀವನ ಮಾಡೋಕ್ಕಾಗತ್ತೆ? ಮಗು ನೋಡ್ಕೊಳ್ಳೋದ, ಮನೆ ಖರ್ಚಿಗೆ ನೋಡ್ಕೊಳ್ಳೋದ, ನಾವು ಏನು ಮಾಡೋದು ಸರ್? 6,000 ಬೇರೆ ಕೂಲಿ ಕೆಲ್ಸಕ್ಕೆ ಹೋದ್ರು ಒಂದು ದಿನಕ್ಕೆ 400. ಈ ಹಿಂದೆ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು, ರಿಪಬ್ಲಿಕನ್ ಅವರ ಸಮಸ್ಯೆಗಳಿಗೆ ಧ್ವನಿ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರು, ಭರವಸೆ ಕೊಟ್ಟರು, ಅದರಂತೆ ಅವರ ಬೇಡಿಕೆ ಈಡೇರಿಸಿದ್ರು ಕೂಡ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ ಸತತ 3 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಾನೆ ಇದೆ. ಪ್ರತಿಭಟನೆಯಲ್ಲಿ ಒಬ್ಬೊಬ್ಬ ತಾಯಂದಿರದು ಕೂಡ ಒಂದೊಂದು ನೋವಿನ ಕತೆ. ಅಳಲು ತೋಡ್ಕೊಂಡಿದ್ದಾರೆ ಅಂಗನವಾಡಿ ಸಹಾಯಕಿ. ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ಅಂತ ಸಿಎಂ ಹತ್ರ ಮನವಿ ಮಾಡಕ್ ಹೋದ್ವಿ. ಮನವಿ ತೆಗೆದುಕೊಂಡು ಅಟ್ಲೀಸ್ಟ್ ಒಂದು ಭರವಸೆ ಸಿಗ್ಲಿಲ್ಲ ಸೌಜನ್ಯಕ್ಕೆ ಅನ್ನುವಂಥ ಆಕ್ರೋಶ ಅವರನ್ನ ಕಾಡ್ತಾ ಇದೆ. ಕನಿಷ್ಠ ವೇತನದ ಬೇಡಿಕೆ ಹೊತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೆಸರಿನಡಿ ಧರಣಿ ಕೂತಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ನಾನು ಇರೋದು ಸಿಂಗಲ್ ಪೇರೆಂಟ್ ಸರ್. ನನಗೆ ನನ್ನ ಗಂಡ ಇಲ್ಲ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಮಗುನು ಅಂಗವಿಕ ಮಗು ಹುಟ್ಟಿದೆ. ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಕರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಹೆಣ್ಮಕ್ಳು ಕಷ್ಟಕ್ಕೇನು ಸಂಧಿಸ್ತಾ ಇಲ್ಲ ಸರ್. ಎಲ್ಲೆಲ್ಲಿಗೆ ಏನೇನ್ಕೋ ಕೊಡ್ತಾರೆ ಸರ್. ನಮ್ಮಂತ ಚೆನ್ನಾಗಿ ದುಡಿತಿದ್ದೀವಿ, ನಮಗೆ ಒಂದೇನು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ. ಈಗ ಎಷ್ಟು ಸಂಬಳ ಇರುವಂಥದ್ದು ನಿಮಗೆ? ಎಷ್ಟಕ್ಕೆ ನೀವು ಆಗ್ರಹ? 6,000 ಬರ್ತಿದೆ ಸರ್. 6,000ದಲ್ಲಿ ನಾವು ಏನು ಸರ್ ಜೀವನ ಮಾಡೋಕ್ಕಾಗತ್ತೆ? ಮಗು ನೋಡ್ಕೊಳ್ಳೋದ, ಮನೆ ಖರ್ಚಿಗೆ ನೋಡ್ಕೊಳ್ಳೋದ, ನಾವು ಏನು ಮಾಡೋದು ಸರ್? 6,000 ಬೇರೆ ಕೂಲಿ ಕೆಲ್ಸಕ್ಕೆ ಹೋದ್ರು ಒಂದು ದಿನಕ್ಕೆ 400. ಈ ಹಿಂದೆ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು, ರಿಪಬ್ಲಿಕನ್ ಅವರ ಸಮಸ್ಯೆಗಳಿಗೆ ಧ್ವನಿ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರು, ಭರವಸೆ ಕೊಟ್ಟರು, ಅದರಂತೆ ಅವರ ಬೇಡಿಕೆ ಈಡೇರಿಸಿದ್ರು ಕೂಡ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ ಸತತ 3 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಾನೆ ಇದೆ. ಪ್ರತಿಭಟನೆಯಲ್ಲಿ ಒಬ್ಬೊಬ್ಬ ತಾಯಂದಿರದು ಕೂಡ ಒಂದೊಂದು ನೋವಿನ ಕತೆ. ಅಳಲು ತೋಡ್ಕೊಂಡಿದ್ದಾರೆ ಅಂಗನವಾಡಿ ಸಹಾಯಕಿ. ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ಅಂತ ಸಿಎಂ ಹತ್ರ ಮನವಿ ಮಾಡಕ್ ಹೋದ್ವಿ. ಮನವಿ ತೆಗೆದುಕೊಂಡು ಅಟ್ಲೀಸ್ಟ್ ಒಂದು ಭರವಸೆ ಸಿಗ್ಲಿಲ್ಲ ಸೌಜನ್ಯಕ್ಕೆ ಅನ್ನುವಂಥ ಆಕ್ರೋಶ ಅವರನ್ನ ಕಾಡ್ತಾ ಇದೆ. ಕನಿಷ್ಠ ವೇತನದ ಬೇಡಿಕೆ ಹೊತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೆಸರಿನಡಿ ಧರಣಿ ಕೂತಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ನಾನು ಇರೋದು ಸಿಂಗಲ್ ಪೇರೆಂಟ್ ಸರ್. ನನಗೆ ನನ್ನ ಗಂಡ ಇಲ್ಲ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಮಗುನು ಅಂಗವಿಕ ಮಗು ಹುಟ್ಟಿದೆ. ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಕರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಹೆಣ್ಮಕ್ಳು ಕಷ್ಟಕ್ಕೇನು ಸಂಧಿಸ್ತಾ ಇಲ್ಲ ಸರ್. ಎಲ್ಲೆಲ್ಲಿಗೆ ಏನೇನ್ಕೋ ಕೊಡ್ತಾರೆ ಸರ್. ನಮ್ಮಂತ ಚೆನ್ನಾಗಿ ದುಡಿತಿದ್ದೀವಿ, ನಮಗೆ ಒಂದೇನು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ. ಈಗ ಎಷ್ಟು ಸಂಬಳ ಇರುವಂಥದ್ದು ನಿಮಗೆ? ಎಷ್ಟಕ್ಕೆ ನೀವು ಆಗ್ರಹ? 6,000 ಬರ್ತಿದೆ ಸರ್. 6,000ದಲ್ಲಿ ನಾವು ಏನು ಸರ್ ಜೀವನ ಮಾಡೋಕ್ಕಾಗತ್ತೆ? ಮಗು ನೋಡ್ಕೊಳ್ಳೋದ, ಮನೆ ಖರ್ಚಿಗೆ ನೋಡ್ಕೊಳ್ಳೋದ,
ನಾವು ಏನು ಮಾಡಿ ಸರ್ 6,000 ಬೇರೆ ಕೂಲಿ ಕೆಲ್ಸಕ್ಕೆ ಹೋದ್ರು ಒಂದು ದಿನಕ್ಕೆ 400. ಈ ಹಿಂದೆ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು, ರಿಪಬ್ಲಿಕನ್ ಅವರ ಸಮಸ್ಯೆಗಳಿಗೆ ಧ್ವನಿ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರು, ಭರವಸೆ ಕೊಟ್ಟರು, ಅದರಂತೆ ಅವರ ಬೇಡಿಕೆ ಈಡೇರಿಸಿದ್ರು ಕೂಡ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ ಸತತ 3 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಾನೇ ಇದೆ. ಪ್ರತಿಭಟನೆಯಲ್ಲಿ ಒಬ್ಬೊಬ್ಬ ತಾಯಂದಿರದು ಕೂಡ ಒಂದೊಂದು ನೋವಿನ ಕತೆ. ಅಳಲು ತೋಡ್ಕೊಂಡಿದ್ದಾರೆ ಅಂಗನವಾಡಿ ಸಹಾಯಕಿ. ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ಅಂತ ಸಿಎಂ ಹತ್ರ ಮನವಿ ಮಾಡಕ್ ಹೋದ್ವಿ. ಮನವಿ ತೆಗೆದುಕೊಂಡು ಅಟ್ಲೀಸ್ಟ್ ಒಂದು ಭರವಸೆ ಸಿಗ್ಲಿಲ್ಲ ಸೌಜನ್ಯಕ್ಕೆ ಅನ್ನುವಂಥ ಆಕ್ರೋಶ ಅವರನ್ನ ಕಾಡ್ತಾ ಇದೆ. ಕನಿಷ್ಠ ವೇತನದ ಬೇಡಿಕೆ ಹೊತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೆಸರಿನಡಿ ಧರಣಿ ಕೂತಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು. ಮೇಡಮ್ ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ನಾನು ಇರೋದು ಸಿಂಗಲ್ ಪೇರೆಂಟ್ ಸರ್. ನನ್ನ ಗಂಡ ಇಲ್ಲ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಅಂಗವಿಕ ಮಗು ಹುಟ್ಟಿದೆ. ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಹರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಹೆಣ್ಮಕ್ಳು ಕಷ್ಟಕ್ಕೇನು ಸಂಧಿಸ್ತಾ ಇಲ್ಲ ಸರ್. ಎಲ್ಲೆಲ್ಲಿಗೆ ಏನೇನ್ಕೋ ಕೊಡ್ತಾರೆ ಸರ್. ನಮ್ಮಂಥರ ಚೆನ್ನಾಗಿ ದುಡಿತಿದ್ದೀವಿ, ನಮಗೆ ಒಂದೇನು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ. ಈಗ ಎಷ್ಟು ಸಂಬಳ ಇರುವಂಥದ್ದು ನಿಮಗೆ? ಎಷ್ಟಕ್ಕೆ ನೀವು ಆಗ್ರಹ? 6,000 ಬರ್ತಿದೆ ಸರ್. 6,000ದಲ್ಲಿ ನಾವು ಏನು ಸರ್ ಜೀವನ ಮಾಡೋಕ್ಕಾಗತ್ತೆ? ಮಗು ನೋಡ್ಕೊಳ್ಳೋದ, ಮನೆ ಖರ್ಚಿಗೆ ನೋಡ್ಕೊಳ್ಳೋದ? ನಾವು ಏನು ಮಾಡಿ ಸರ್ 6,000 ಬೇರೆ ಕೂಲಿ ಕೆಲ್ಸಕ್ಕೆ ಹೋದ್ರು ಒಂದು ದಿನಕ್ಕೆ 400. ಈ ಹಿಂದೆ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು, ರಿಪಬ್ಲಿಕನ್ ಅವರ ಸಮಸ್ಯೆಗಳಿಗೆ ಧ್ವನಿ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರು, ಭರವಸೆ ಕೊಟ್ಟರು, ಅದರಂತೆ ಅವರ ಬೇಡಿಕೆ ಈಡೇರಿಸಿದ್ರು ಕೂಡ. ಈಗ ಅಂಗನವಾಡಿ ಕಾರ್ಯಕರ್ತೆಯರ ಸರದಿ ಸತತ 3 ದಿನಗಳಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತಾನೇ ಇದೆ. ಪ್ರತಿಭಟನೆಯಲ್ಲಿ ಒಬ್ಬೊಬ್ಬ ತಾಯಂದಿರದು ಕೂಡ ಒಂದೊಂದು ನೋವಿನ ಕತೆ. ಅಳಲು ತೋಡ್ಕೊಂಡಿದ್ದಾರೆ ಅಂಗನವಾಡಿ ಸಹಾಯಕಿ. ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ಅಂತ ಸಿಎಂ ಹತ್ರ ಮನವಿ ಮಾಡಕ್ ಹೋದ್ವಿ. ಮನವಿ ತೆಗೆದುಕೊಂಡು ಅಟ್ಲೀಸ್ಟ್ ಒಂದು ಭರವಸೆ ಸಿಗ್ಲಿಲ್ಲ ಸೌಜನ್ಯಕ್ಕೆ ಅನ್ನುವಂಥ ಆಕ್ರೋಶ ಅವರನ್ನ ಕಾಡ್ತಾ ಇದೆ. ಕನಿಷ್ಠ ವೇತನದ ಬೇಡಿಕೆ ಹೊತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೆಸರಿನಡಿ ಧರಣಿ ಕೂತಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು. ಮೇಡಮ್ ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ನಾನು ಇರೋದು ಸಿಂಗಲ್ ಪೇರೆಂಟ್ ಸರ್. ನನ್ನ ಗಂಡ ಇಲ್ಲ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಅಂಗವಿಕ ಮಗು ಹುಟ್ಟಿದೆ. ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಹರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಹೆಣ್ಮಕ್ಳು ಕಷ್ಟಕ್ಕೇನು ಸಂಧಿಸ್ತಾ ಇಲ್ಲ ಸರ್. ಎಲ್ಲೆಲ್ಲಿಗೆ ಏನೇನ್ಕೋ ಕೊಡ್ತಾರೆ ಸರ್. ನಮ್ಮಂಥರ ಚೆನ್ನಾಗಿ ದುಡಿತಿದ್ದೀವಿ, ನಮಗೆ ಒಂದೇನು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ. ಈಗ ಎಷ್ಟು ಸಂಬಳ ಇರುವಂಥದ್ದು ನಿಮಗೆ? ಎಷ್ಟಕ್ಕೆ ನೀವು ಆಗ್ರಹ? 6,000 ಬರ್ತಿದೆ ಸರ್. 6,000ದಲ್ಲಿ ನಾವು ಏನು ಸರ್ ಜೀವನ ಮಾಡೋಕ್ಕಾಗತ್ತೆ? ಮಗು ನೋಡ್ಕೊಳ್ಳೋದ, ಮನೆ ಖರ್ಚಿಗೆ ನೋಡ್ಕೊಳ್ಳೋದ? ನಾವು ಏನು ಮಾಡಿ ಸರ್ 6,000 ಬೇರೆ ಕೂಲಿ ಕೆಲ್ಸಕ್ಕೆ ಹೋದ್ರು ಒಂದು ದಿನಕ್ಕೆ 400.